ಇಲ್ಲೇ ನೋಡ್ತಾ ಇದ್ದೀರೋ ಇದಿಷ್ಟರಲ್ಲೂ ಪುಂಗನೂರು ಮತ್ತು ಮಲೆನಾಡು ಗಿಡ್ಡ ಹಸುಗಳನ್ನ ಸಾಕಿದ್ದಾರೆ. ಮಲೆನಾಡು ಗಿಡ್ಡ ಮತ್ತು ಪುಂಗನೂರು ಹಸುಗಳ ವಿಶೇಷತೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ನಾನು ತುಂಬ ವೀಡಿಯೋಸ್ ಮಾಡಿದೆ ಸ್ನೇಹಿತರೆ. ಸೊ ಬಂಡೂರು ಒರಿಜಿನಲ್ ಮರಿಗಳಿದ್ದಾವೆ, ಜೊತೆಗೆ ಡಾರ್ಪರ್ ಇದೆ, ನಾಟಿ ಮರಿಗಳಿದ್ದಾವೆ, ಇಷ್ಟು ಇಲ್ಲಿ ಸಾಕಾಣಿಕೆ ಮಾಡಿದ್ದಾರೆ. ಹಳ್ಳಿಕಾರ ಹಸು ತುಂಬ ಕಡಿಮೆ ಹಾಲು ಕೊಡೋದು, ಆದರೂ ಅದರಲ್ಲೂ ಔಷಧಿ ಗುಣ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲ ಸರ್, ಇದು 2.5 ಬರುತ್ತೆ. 2.5 ಲೀಟ್ರ್. ಹೌದು. ಇಲ್ಲಿ ಎಷ್ಟಿದ್ದಾವೆ ಸರ್? ಸರ್ 30 ಕರು ಇದಾವೆ. ನಾನಿವತ್ತು ಹಿರಿಸೇವೆ ನುಗ್ಗೇಹಳ್ಳಿ ಹತ್ರ ಒಂದು ಫಾರ್ಮ್ ಹೌಸ್ಗೆ ಬಂದಿದ್ದೀನಿ ಸ್ನೇಹಿತರೆ. ನಮ್ಮ ಕನ್ನಡದ ಒಂದು ಸಿನಿಮಾ, ಮಡೆನೂರು ಮನು ಅವರು ನಟಿಸಿರುವಂತಹ ಒಂದು ಸಿನಿಮಾ ಕುಲದಲ್ಲಿ ಕೀಳ್ಯಾವುದು ಅನ್ನೋ ಒಂದು ಸಿನಿಮಾದ ನಿರ್ಮಾಪಕರಾಗಿರುವಂತಹ ನಮ್ಮ ಸಂತೋಷ್ ಕುಮಾರ್ ಸರ್ ಅವರ ಒಂದು ಫಾರ್ಮ್ ಹೌಸ್ಗೆ ಬಂದಿದ್ದೀನಿ. 10 ಎಕರೆ ಜಾಗದಲ್ಲಿ ಸುಮಾರು 600 ತೆಂಗಿನ ಮರಗಳು, ಜೊತೆಗೆ ಒಂದು 30 ಬಂಡೂರು ಕುರಿಗಳು, ನಾಟಿ ಕುರಿಗಳು, ಜೊತೆಗೆ HF ಹಸುಗಳು ಮತ್ತು ಮಲೆನಾಡು ಗಿಡ್ಡ ಹಸುಗಳು, ಗಿರ್ ಹಸುಗಳು, ಇವನ್ನೆಲ್ಲ ಸಾಕಾಣಿಕೆ ಮಾಡಿ ನಮ್ಮ ನಿರ್ಮಾಪಕರು ಸರ್ಗೆ ಒಂದು ಹವ್ಯಾಸ ಆಗಿ ಈ ಒಂದು ಕೃಷಿ ಕಡೆಗೆ ಒಲವು ಮೂಡಿ ಈ ಒಂದು 10 ಎಕರೆ ಜಮೀನಲ್ಲಿ ಒಂದು ಫಾರ್ಮ್ ಹೌಸ್ ಥರ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲೇ ನೋಡ್ತಾ ಇದ್ದೀರೋ ಇದಿಷ್ಟರಲ್ಲೂ ಪುಂಗನೂರು ಮತ್ತು ಮಲೆನಾಡು ಗಿಡ್ಡ ಹಸುಗಳನ್ನ ಸಾಕಿದ್ದಾರೆ. ಮಲೆನಾಡು ಗಿಡ್ಡ ಮತ್ತು ಪುಂಗನೂರು ಹಸುಗಳ ವಿಶೇಷತೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ನಾನು ತುಂಬ ವೀಡಿಯೋಸ್ ಮಾಡಿದೆ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಚೇತನ್. ಇಲ್ಲೇನೇ ಇರೋದು ಸರ್ ನೀವು? ಒಟ್ಟು ಎಷ್ಟು ಎಕರೆ ಜಾಗ ಇದೆ ಸರ್? 10 ಎಕರೆ. 10 ಎಕರೆಯಲ್ಲಿದೆ. ಇವು ಯಾವ್ಯಾವ ತಳಿಗಳಿದಾವೆ? ಮಲೆನಾಡು ಗಿಡ್ಡ, ಪುಂಗನೂರು ಮತ್ತೆ ಕಾಂಕ್ರೇಜ್ ಇದಾವೆ. ಇಲ್ಲಿರೋವೆಲ್ಲ ಮಲೆನಾಡು ಗಿಡ್ಡ, ಪುಂಗನೂರು. ಎಷ್ಟಿದಾವೆ ಇವು ಮಲೆನಾಡು ಗಿಡ್ಡ? ಒಂದು 20 ಇದಾವೆ. 20 ಇದಾವೆ. ಕರುಗಳೆಲ್ಲ ಸೇರಿ ಇವು ಹೆಂಗೆ ಮಿಲ್ಕಿಂಗ್ ಮಾಡ್ತಾ ಇದ್ದಾರಾ ಸಂತೋಷ್ ಸರ್ ಅವರು? ಅಂದ್ರೆ ಮನೆಗೆ ಯೂಸ್ ಮಾಡ್ಬೋದು ಎಲ್ಲ ಓನ್ ಆಗಿ. ಹೌದು. ಎಷ್ಟೆಷ್ಟು ಕೊಡ್ತಾವೆ ಸರ್ ಒಂದೊಂದು ಹಸುಗಳು? 1 ಲೀಟ್ರ್, 1.5, 2 1.5 ನೋಡಿ, 1.5 ಲೀಟ್ರ್ ಹಾಲು ಕೊಡ್ತವೆ ಮಲೆನಾಡು ಗಿಡ್ಡ ಹಸುಗಳು. ಬಟ್ ಆ 1.5 ಲೀಟ್ರ್ ಹಾಲಲ್ಲಿ ತುಂಬ ಔಷಧಿ ಗುಣಗಳಿರ್ತವೆ. ಆಲ್ರೆಡಿ ನಾನು ಹಿಂದಿನ ವೀಡಿಯೋಗಳಲ್ಲೂ ಮಾಡಿ ಹೇಳಿದೆ ಮಲೆನಾಡು ಗಿಡ್ಡದ ವಿಶೇಷತೆಗಳನ್ನ ಸ್ನೇಹಿತರೆ. ಅಂದ್ರೆ ಹೆಂಗ್ ಸಾಕ್ತಿವಲ್ಲ ಹೇಳ್ಬೇಕಾ ಸರ್? ಅದನ್ನ ಹೇಳಿ ನೀವು. ಆಹಾರ ಪದ್ಧತಿ ಏನು, ಯಾವ್ಯಾವ ಟೈಮ್ಗೆ ಏನೇನು ಕೊಡ್ತೀರಾ ಸರ್? ಸರ್ ಬೆಳಗ್ಗೆ ಸೈಲೇಜು, ಮಧ್ಯಾಹ್ನ ರಾಗಿ, ಮತ್ತೆ ಸೈಲೇಜ್ ಹಾಕ್ತಿವಿ. ಅಂದ್ರೆ ಯಾವ್ದನ್ನು ನಾವು ಕಟಾಕಿ ಆ ಥರ ಹಿಂಸೆ ಕೊಡಲ್ಲ. ಎಲ್ಲ ಹೊರಗೆ ಬಿಟ್ಟಿದ್ರೆ ಫ್ರೀ ಆಗಿ ಬಿಡ್ತೀವಿ. ಅಲ್ಲಿ ನೀರಿದೆ ಕುಡ್ಕೊಳ್ತವೆ. ಇಲ್ಲಿ ಮೇವು ಹಾಕ್ತಿವಿ ಆರಾಮಾಗ. ಇಲ್ಲಿಂದನೂ ಹೊರಗಡೆ ಏನಾದ್ರು ಬಿಡ್ತೀರಾ ಆಚೆ? ಇಲ್ಲ ಇಲ್ಲ, ಇಷ್ಟರಲ್ಲೇ. ಏನೇನು ಇನ್ನೊಂದ್ಸಲ ಹೇಳಿ, ಆಹಾರ ಏನೇನು ಕೊಡ್ತೀರಿ ಓಕೆ? ಸೈಲೇಜು ಮತ್ತೆ ರಾಗಿ ಹುಲ್ಲು ಮತ್ತೆ ಸೈಲೇಜು. ಫೀಡು ಆ ಥರದ್ದು ಏನು ಹಾಕೋದು? ಅಂದ್ರೆ ಯಾವ ಹಾಲು ಕೊಡ್ತಾವೆ ಅವಕ್ಕೆ ಮಾತ್ರ ಅವಕ್ಕೆ ಹಾಕ್ತೀರಾ. ಸ್ನೇಹಿತರೆ ನೋಡಿ, ಸಂತೋಷ್ ಸರ್ ಅವರು ಬೆಂಗಳೂರಲ್ಲಿ ಇದ್ಕೊಂಡು ಶನಿವಾರ ಭಾನುವಾರ ಮಾತ್ರ ಈ ಒಂದು ಫಾರ್ಮ್ ಹೌಸ್ಗೆ ಬರ್ತಾ ಇರ್ತಾರೆ. 30 ಬಂಡೂರು ಒರಿಜಿನಲ್ ಮರಿಗಳಿದ್ದಾವೆ, ಜೊತೆಗೆ ಡಾರ್ಪರ್ ಇದೆ, ನಾಟಿ ಮರಿಗಳಿದ್ದಾವೆ, ಇಷ್ಟು ಇಲ್ಲಿ ಸಾಕಾಣಿಕೆ ಮಾಡಿದ್ದಾರೆ. ಎಲ್ಲ ನ್ಯಾಚುರಲ್ ಆಗಿ ಹೊರಗಡೆನೂ ಬಿಡ್ತಾರೆ, ಇಲ್ಲೂ ಆಹಾರನ ಕೊಡ್ತಾರೆ. ಏನು ಆಹಾರ ಕೊಡ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ಏನು ಆಹಾರ ಕೊಡ್ತೀರಾ? ಸರ್ ಬೆಳಗ್ಗೆ ಸಾಸಿವೆ ಹಿಂಡಿ, ನುಚ್ಚು ಮತ್ತೆ ಬೂಸ ಹಾಕ್ತಿವಿ. ಸಾಸಿವೆ ಹಿಂಡಿ ಕೊಡ್ತೀರಾ? ಹೌದು. ಮತ್ತೆ ಒಂದು 10 o'clock 11 o'clock ಅಷ್ಟರಲ್ಲಿ ಸರ್ ಇವು ನೀವು ಮಾರಾಟ ಮಾಡ್ತೀರಾ? ಹೌದು. ಓಕೆ. ಹಳ್ಳಿ ಕಾರ್ದೊಂದು ಮಾಡ್ತೀರಾ ಸರ್? ಈ ಕಡೆ ಸರ್ ಇದು ಬ್ರೀಡಿಂಗ್ ಯೂಸ್ ಮಾಡ್ತೀರಾ? ಬಿತ್ತನೆ ಒಂದು ಗಿರಾಸ್ ಮುಟ್ಟಿ ಸರ್, ಏನು ಮಾಡಲ್ಲ. ಹಳ್ಳಿ ಕಾರ್ ತೋರಿಸಿ ಸರ್. ಫೀಮೇಲ್ ಹಳ್ಳಿ ಕಾರ್. ಹೌದು. ಅಂದರೆ ಇದು ಮನೆಗೆ ಯೂಸ್ ಮಾಡ್ಕೊಳ್ತೀವಿ ಸರ್. ಹಳ್ಳಿ ಕಾರ್ ಹಸು ತುಂಬ ಕಡಿಮೆ ಹಾಲು ಕೊಡೋದು, ಆದರೂ ಅದರಲ್ಲೂ ಔಷಧಿ ಗುಣ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲ ಸರ್, ಇದು 2.5 ಬರುತ್ತೆ. 2.5 ಲೀಟ್ರ್. ಹೌದು. ಹೆಸರನ್ನಾದ್ರು ಇಟ್ಟಿದ್ದೀರಾ? ಇದು ಒಂದೇ ಇರೋದು ಹಳ್ಳಿ ಕಾರು. ಹಾಂ ಆಯ್ತು. ಸ್ನೇಹಿತರೆ, ಬೆಂಗಳೂರಲ್ಲಿ ನೀವು ಏನೇ ಕೆಲಸ ಮಾಡ್ಕೊಂಡಿರಿ, ಒಂದು ವಾರಕ್ಕೆ 1 ದಿನನೋ 2 ದಿನನೋ ಬೆಂಗಳೂರಿಂದ ಆಚೆ ಬಂದು ಹೋಗೋ ಥರ ನೀವೊಂದು 1 ಎಕರೆ ಅಥವಾ 2 ಎಕರೆ ಜಮೀನಲ್ಲಿ ಈ ರೀತಿ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಎಲ್ಲ ಮಾಡ್ತಾ ಇರಬೇಕು ಸ್ನೇಹಿತರೆ. ಸಂತೋಷ್ ಸರ್ ಅವರು ಹಿರಿಸೇವೆಯಿಂದ ನುಗ್ಗೇಹಳ್ಳಿ ರೂಟಲ್ಲಿ ಒಂದು 10 ಎಕರೆ ಜಾಗದಲ್ಲಿ ನೋಡಿ ಇವೆಲ್ಲನೂ ಮಾಡಿದ್ದಾರೆ. ಇಲ್ಲಿ ಎಷ್ಟಿದ್ದಾವೆ ಸರ್? ಸರ್ 30 ಕರು ಇದಾವೆ ಸರ್. 30 ಕರುಗಳೆಲ್ಲ ಇವು ಯಾವ ಮಿಲ್ಕಿಂಗ್ ಇಲ್ಲ, ಹಾಲು ಕೊಡ್ತಾ ಇಲ್ಲ. ಟೋಟಲಾಗಿ ಎಷ್ಟಿದ್ದಾವೆ ಸರ್ HF? 32 ಹಸುಗಳಿದಾವೆ, 30 ಕರು ಇದಾವೆ. 32 ಹಸುಗಳು. ಎಷ್ಟು ಹಾಲು ಕೊಡ್ತಾವೆ 32 ಹಸುಗಳು? ಸರ್ ಇವಾಗ 160 ಬರ್ತದೆ ಸರ್, ಅಂದರೆ ಗಬಾಗಿದ್ದಾವೆ. ಪ್ರೆಸೆಂಟ್ ಟೋಟಲು 160 ಅಲ್ಲ, 160 ಒನ್ ಟೈಮ್ ಬರ್ತಾಯಿದೆ. ಅಲ್ಲ, ಒನ್ ಟೈಮಿಗೆ ಬರ್ತಾ ಇದೆ. ಎಲ್ಲ ಡೈರಿಗೆ ಹಾಕ್ತೀರಾ ಅಥವಾ ಅಕ್ಷಯ ಕಲ್ಪಗೆ ಅವರು ಅಟ್ಯಾಚ್ ಮಾಡಿ ಅವರೇ ಬಂದು ತಗೊಂಡು ಹೋಗ್ತಾರೆ. ಅಕ್ಷಯ ಕಲ್ಪ ಅವರು. ಗಿರ್ ಹಸು ಇದೆ, HF ಹಸುಗಳಿದೆ, ಹಳ್ಳಿಕಾರ್ ಓರಿ ಇದೆ, ಜಫ್ರಾಬಾದಿ ಎಮ್ಮೆ ಇದೆ. ಜಾಫರ್ಬಾದಿ ಕರುಗಳು ಇವು ಮೂಗ್ದಾರ ಇನ್ನೂ ಹಾಕಿಲ್ಲ ಇವಕ್ಕೆ? ಇಲ್ಲ, ಚುಚ್ಚಿದೀವಿ, ಹಾಕಿಲ್ಲ. ಯಾಕಂದ್ರೆ ನಾವು ಪಡಾಕ್ ಇದು ಮಾಡೋದ್ರಿಂದ ಯಾವ ಕಟಾಕಲ್ಲ, ಹಂಗಾಗಿ ಇವು ಹೊಂದ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ ನೋಡಿ. ಇವು 2 ಇದಾವೆ.
ಇವು ಅಪರೂಪದ ತಳಿಗಳು. ಈ ಗುಜರಾತ್ ಮೂಲದ ಅನ್ಸುತ್ತಲ್ಲ ಸರ್, ಗುಜರಾತ್ ಮೂಲದ ಎಮ್ಮೆಗಳು ಇವೆರಡೂ. ಫ್ಯಾಟ್ ಸಿಕ್ಕಾಪಟ್ಟೆ ಇರುತ್ತೆ ಇದರಲ್ಲಿ. ಅದು ಹಸುಗಳನ್ನ